ಟೆಕ್ನಾಲಜಿಯನ್ನ ಸರಿಯಾಗಿ ಉಪಯೋಗಿಸಿಕೊಂಡ್ರೆ ಸಮಾಜಘಾತುಕ ಶಕ್ತಿಗಳಿಗೆ ಹೆಡೆಮುರಿ ಕಟ್ಟಬಹುದು ಅನ್ನೋದಕ್ಕೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಪರಪ್ಪನಗ್ರಹಾರ ಜೈಲಿನ ಆವರಣದಲ್ಲಿ ಸಿಕ್ಕಿದೆ ನಮಗೆ. ಪೊಲೀಸರಿಗೆ ತಲೆನೋವಾಗಿದ್ದ ಆರೋಪಿ ಜೈಲಿನ ಎಐ ಕ್ಯಾಮೆರಾದಿಂದ 10 ವರ್ಷಗಳ ಬಳಿಕ ಸೆರೆಯಾಗಿದ್ದಾನೆ. ಕೊಲೆ ಕೇಸ್ನಲ್ಲಿ ಪರಪ್ಪನಗ್ರಹಾರ ಜೈಲು ಸೇರಿದ್ದ ಅಣ್ಣನನ್ನ ನೋಡೋದಕ್ಕೆ ಹೋಗಿ ಇದೀಗ ಆರೋಪಿ ಕೂಡ ಲಾಕ್ ಆಗಿದ್ದಾನೆ. 10 ವರ್ಷದ ಹಿಂದೆ ಡಕಾಯಿತಿ ಕೇಸ್ನಲ್ಲಿ ಜೈಲು ಸೇರಿ ಬೇಲ್ ಪಡೆದು ಆಚೆ ಬಂದಿದ್ದ ಅಫ್ರೋಜ್ ಪಾಷಾ ನಂತರ ಕೋರ್ಟ್ಗೆ ಹಿಯರಿಂಗ್ಗೆಲ್ಲ ಹಾಜರೇ ಆಗಿರಲಿಲ್ಲ. ಆತ ಅಬ್ಸ್ಕಾಂಡ್ ಆಗ್ಬಿಟ್ಟಿದ್ದ. ಎಷ್ಟೇ ಹುಡುಕಿದ್ರು ಕೂಡ ಪೊಲೀಸರಿಗೆ ಈತ ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗಿರಲಿಲ್ಲ. ಬಟ್ ಆತನೇ ಈಗ ತಾನಾಗಿ ಬಂದು ಹಳ್ಳಕ್ಕೆ ಬಿದ್ದಿದ್ದಾನೆ. ಅಣ್ಣನನ್ನ ನೋಡೋದಕ್ಕೆ ಜೈಲಿಗೆ ಬಂದಿದ್ದಾನೆ. ಈ ವೇಳೆ ಪರಪ್ಪನಗ್ರಹಾರ ಜೈಲಲ್ಲಿ ಫೇಸ್ ಕ್ಯಾಮ್ರಾ ರೆಕಗ್ನಿಷನ್ ಕ್ಯಾಮ್ರಾವನ್ನು ಅಳವಡಿಸಲಾಗಿದೆ. ಅದೇ ರೀತಿ ಅಣ್ಣನ ಹಾಗೆ ನೋಡೋದಕ್ಕೆ ಹೋದಂತಹ ಅಫ್ರೋಜ್ ಪಾಷಾ ಕ್ರೈಮ್ ಹಿನ್ನೆಲೆಯನ್ನ ಕೂಡ ಎಐ ಕ್ಯಾಮ್ರಾದಲ್ಲಿ ಸ್ಕ್ಯಾನ್ ಆಗ್ತಾ ಇದ್ದ ಹಾಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಅರೆಸ್ಟ್ ವಾರೆಂಟ್ ಇರುವಂತಹ ವಿಚಾರದಲ್ಲಿ ಬಹಳ ಸೀರಿಯಸ್ ಆದಂತಹ ಸಿಐಎಸ್ಎಫ್ ಪೊಲೀಸರು ಮಡಿವಾಳ ಪೊಲೀಸರಿಗೆ ಕೂಡಲೇ ಮಾಹಿತಿಯನ್ನು ಕೊಟ್ಟರು. ಜೈಲಿಗೆ ತೆರಳಿ ಮಡಿವಾಳ ಪೊಲೀಸರು ಆರೋಪಿ ಅಫ್ರೋಜ್ ಪಾಷಾನನ್ನ ಬಂಧಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್, ಈತನ ಮೇಲಿದ್ದಂತಹ ಪ್ರಕರಣ ಏನು, ಮತ್ತೆ ಯಾಕೆ ಮಡಿವಾಳ ಪೊಲೀಸರಿಗೆ ಈತ ಸಿಕ್ಕಾಕೊಂಡಿರ್ಲಿಲ್ಲ? ತಲೆಮರೆಸ್ಕೊಂಡಿದ್ನ ಅಥವಾ ಈತನ ಅಡ್ರೆಸ್ ಪತ್ತೆ ಆಗುವಲ್ಲಿ ಸಫಲ ಆಗಿರ್ಲಿಲ್ವಾ? ಎಷ್ಟೊಂದು ಪ್ರಕರಣದಲ್ಲಿ ನಾವು ನೋಡಿದೀವಿ, ಎಲ್ಲೆಲ್ಲೋ 15-20 ವರ್ಷ ಆದ್ಮೇಲೆ ಪತ್ತೆ ಆಗೋದು. ಇದು ಒಂದು ಕ್ಲಾಸಿಕ್ ಎಕ್ಸಾಂಪಲ್. ಮತ್ತೆ ಎಐ ಟೆಕ್ನಾಲಜಿನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಈ ಸಮಾಜಘಾತಕ ಶಕ್ತಿಗಳಿಗೆ ಒಂದು ಬ್ರೇಕ್ ಹಾಕ್ಬೋದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಮಮತಾ, ಡಕಾಯಿತಿ ಕೇಸಲ್ಲಿ ಕಳೆದ 10 ವರ್ಷಗಳಿಂದ ಮಡಿವಾಳ ಪೊಲೀಸರಿಗೆ ದೊಡ್ಡ ತಲೆನೋವಾಗಿದ್ದ ಆರೋಪಿಯನ್ನ ಎಐ ಟೆಕ್ನಾಲಜಿ ಇರುವಂತ ಕ್ಯಾಮ್ರಾ ಆತನಿಗೆ ರೆಕಗ್ನೈಸ್ ಮಾಡಿರುವಂತ ಕಾರಣಕ್ಕಾಗಿ 10 ವರ್ಷದ ಬಳಿಕ ಆತ ಪೊಲೀಸರ ಬಲೆಗೆ ಬಿದ್ದಿರುವಂತದ್ದು. ಪ್ರಮುಖವಾಗಿ ಈತ ತಮ್ಮ ಅಣ್ಣ ಏನಿರ್ತಾನೆ ಆತ ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರ್ತಾನೆ. ಆ ಕಾರಣಕ್ಕಾಗಿ ಅಣ್ಣನನ್ನ ಭೇಟಿ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಜೈಲಲ್ಲಿ ಅಳವಡಿಸಿದಂತ ಎಐ ಕ್ಯಾಮ್ರಾದಲ್ಲಿ ಈತ ರೆಕಗ್ನೈಸ್ ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ಬೆಂಗಳೂರಿನ ರೌಡಿ ಶೀಟರ್ಗಳು ಮತ್ತೆ ಡಕಾಯಿತಿಗಳು ಈ ರೀತಿ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತವರ ಡೀಟೇಲ್ಸ್ ಗಳನ್ನ ಕಲೆ ಹಾಕಿ ಎಐ ಕ್ಯಾಮ್ರಾದಲ್ಲಿ ಸಿಗುವಂತ ಸಂದರ್ಭದಲ್ಲಿ ರೆಕಗ್ನೈಸ್ ಆಗ್ಲಿಕ್ಕೆ ಒಂದು ಟೆಕ್ನಾಲಜಿಯನ್ನ ಇಂಪ್ರೂವ್ ಮಾಡಿರುವಂತದ್ದು. ಆ ಟೆಕ್ನಾಲಜಿಯ ಮೂಲಕ ಆರೋಪಿ 10 ವರ್ಷಗಳ ಬಳಿಕ ಸಿಕ್ಕಿರುವಂತದ್ದು. ಬಹಳ ದಿನಗಳಿಂದ ಹುಡುಕಾಡ್ತಾ ಇದ್ರು ಕೂಡ ಈ ಆರೋಪಿ ಅಪ್ರೋಚ್ ಏನಿದ್ದಾನೆ ಸಿಕ್ಕಿಲ್ಲ. ಆ ಕಾರಣಕ್ಕಾಗಿ ಆತನನ್ನ ಈ ರೆಕಗ್ನೈಸ್ ಮಾಡಿರುವಂತ ಕಾರಣಕ್ಕಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈತನನ್ನ ಬಂಧಿಸಿರುವಂತದ್ದು. ಆಲ್ ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ನಾಗೇಶ್.